ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕ್ರಿಯೇಷನ್ಸ್. ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದು ಕವಲೇದುರ್ಗ ಅಂತ. ಇದು ಶಿವಮೊಗ್ಗದಿಂದ 80 ಕಿಲೋಮೀಟರ್ ಆಗುತ್ತೆ, ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಪಾಯಿಂಟು. ಇದು ಕವಲೇದುರ್ಗ ಬೋರ್ಡ್ ಕಾಣಿಸ್ತಿದೆ ನೋಡಿ. ಆವಾಗಿನ ಕಾಲದಲ್ಲಿ ಈ ಕೋಟೆಗೆ 3 ಸುತ್ತಿನ ಕೋಟೆ ಅಂತಲೇ ಕರಿತಾ ಇದ್ರಂತೆ. ಈ ಕೋಟೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಬಟ್ ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲದೆ ಇರೋ ಕಾರಣ ಅಲ್ಲೆಲ್ಲ ಸ್ವಲ್ಪ ಹಾಳಾಗಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಗದ್ದೆಗಳ ಮಧ್ಯೆ ಈ ಥರ ನಾವು ನಡ್ಕೊಂಬರ್ಬೇಕು. ಆಮೇಲೆ ಈ ಥರ ನಮಗೆ ಒಂದು ಕಲ್ಲಿನ ದಾರಿ ಸಿಗುತ್ತೆ. ಈ ದಾರಿ ಮೂಲಕ ನಾವು 1.5 ಇಂದ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗತ್ತೆ. ಹೋಗ್ಬೇಕಾದ್ರೆ ವ್ಯೂಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಮಳೆಗಾಲ ಆಗಿರೋದ್ರಿಂದ ಅಲ್ಲೇ ಫಾಗ್ ಇತ್ತು, ಇಬ್ಬನಿ ಬೀಳ್ತಾ ಇತ್ತು. ಗಾಳಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಖುಷಿಯಾಗುತ್ತೆ. ನೀವೆಲ್ಲಾದರೂ ತೀರ್ಥಹಳ್ಳಿ ಕಡೆ ಹೋದರೆ ಈ ಕೋಟೆನ ಮಾತ್ರ ಮಿಸ್ ಮಾಡಲೇಬೇಡ್ರಿ. ಒಂದ್ಸಲ ವಿಸಿಟ್ ಮಾಡಿ ಬನ್ನಿ. ಇವಾಗ ಆ ದೇವಸ್ಥಾನದ ವ್ಯೂಸ್ ಮತ್ತು ಪ್ಲೇಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಾದ್ಮೇಲೆ ನಮಗೆ ಸ್ಟಾರ್ಟಿಂಗ್ ಸಿಗೋದು ದೇವಸ್ಥಾನ. ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಪೂಜೆ ಅವನ ಏನೂ ನಡೀತಾ ಇಲ್ಲ, ಬಟ್ ದೇವಸ್ಥಾನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಏನೋ ಒಂಥರ ಡಿವೋಷ್ನಲ್ ಫೀಲಿಂಗ್ ಬಂದುಬಿಡುತ್ತೆ. ಈಗ ಮೆಟ್ಲತ್ಕೊಂಡು ಮೇಲ್ಗಡೆ ಬಂದರೆ 2 ಬಾವಿ ಇದೆ, ಅಕ್ಕ ತಂಗಿ ಬಾವಿ ಅಂತಲೇ ಕರೀತಾರೆ. ಅದು ಆದಮೇಲೆ ಈ ಥರ ಒಂದು ಕಲ್ಲಿನ ಗುಡ್ಡ ಇದೆ. ಇದ್ರ ಮೇಲೆ ಹತ್ಕೊಂಡು ಹೋದರೆ ಮೇಲ್ಗಡೆ ಒಂದು ಚಿಕ್ಕ ದೇವಸ್ಥಾನ ಇದೆ. ಶ್ರೀಕಂಠೇಶ್ವರ ಅಥವಾ ಶಿಖರೇಶ್ವರ ಅಂತಲೇ ಕರೀತಾರೆ. ನೋಡ್ತಾ ಇದ್ದೀರಲ್ಲ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಈ ನೇಚರು, ಮಳೆ, ಈ ಗ್ರೀನರಿ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆಲ್ಲ ಈ ಪ್ಲೇಸ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಮಳೆ ಮಾತ್ರ ತುಂಬ ಜೋರಾಗಿ ಬರ್ತಾಯಿತ್ತು, ಆದರೂ ಈ ಜಾಗಕ್ಕೆ ಬಂದಿದ್ದೇನೋ ಒಂಥರ ಖುಷಿ ಆಯಿತು. ಬಟ್ ಏನಂದರೆ ಸ್ವಲ್ಪ ಹಾಳಾಗಿದೆ, ಅಲ್ಲಲ್ಲೇ ಪಾಳು ಬಿದ್ದಿರೋ ಥರ ಆಗಿದೆ. ನೋಡಿದ್ರಲ್ಲ ಕವಲೇದುರ್ಗ. ನಿಮಗೂ ಈ ಪ್ಲೇಸ್ ಇಷ್ಟ ಆಗಿದ್ದರೆ ಒಂದ್ಸಲ ವಿಸಿಟ್ ಮಾಡಿ. ತೀರ್ಥಹಳ್ಳಿ ಕಡೆ ಹೋದಾಗ ಒಂದ್ಸಲ ಮಿಸ್ ಮಾಡದೆ ಹೋಗಿ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.